ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ಚಕ್ಕಡೆ ಪ್ರೇಮಿಗಳಿಗೂ. ನಮ್ಮ ಹಾವೇರಿಯ ದನಗಳ ಸಂತೆಯಲ್ಲಿ ಘಾಟಿ ಜಾತ್ರೆಯ ಎತ್ತುಗಳು ಬಂದಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ, ನೋಡ್ತಾ ಇರ್ಬೋದು ನೀವು ವಿಡಿಯೋಗಳಲ್ಲೆಲ್ಲ. 2 ಹಲ್ಲು, 4 ಹಲ್ಲು, 6 ಹಲ್ಲು ಕಡೆಯಲ್ಲವರೆಗೂ ಇದ್ದಾವೆ. ಹೋರಿಗಳು ಭಾರಿ ಇದ್ದಾವೆ. ಇವೆಲ್ಲ ಹೋರಿಗಳು ಘಾಟಿ ಜಾತ್ರೆಯಿಂದ ಬಂದಿದ್ದಾವೆ. ಇನ್ನೂ 2 ದಿನದಲ್ಲಿ ಬರುತ್ತವೆ ದನಗಳು. ಬನ್ನಿ ನೋಡಿ, ಹೋರಿಗಳ ತಗೋಬೇಕಂದ್ರೆ ಭಾರಿ ಚೆನ್ನಾಗಿದ್ದಾವೆ ಹೋರಿಗಳು. ಬಂದು ನಮ್ಮ ಹಾವೇರಿ ದನಗಳ ಸಂತೆಗೆ ಒಮ್ಮೆ ಭೇಟಿ ಕೊಡಿ. ಘಾಟಿಯಿಂದ ದನಗಳು ಬಂದಿದ್ದಾವೆ ಎಂದೇ ನಾವು ಒಂದು ಸಾರಿ ಭೇಟಿ ಕೊಟ್ಟು ಹೋದ್ರಾಯ್ತು ಅಂತ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೇವೆ. ಇವಾಗ ನಾವು ಕಂಡಂಥ ದೃಶ್ಯದಲ್ಲಿ ಹೋರಿಗಳು ಎಲ್ಲವೂ ಚೆನ್ನಾಗಿ ಬಂದಿದ್ದಾವೆ. ಮತ್ತು ಹೋರಿಗಳು ಹಲ್ಲಲ್ಲೇ ಇದ್ದಾವೆ. ಅಷ್ಟು 4 ಹಲ್ಲಾಯಿತು, 2 ಹಲ್ಲಾಯಿತು, 6 ಹಲ್ಲಾಯಿತು, ಇನ್ನೂ ಹಲ್ಲು ಮಾಡದೇ ಇರೋ ಹೋರಿಗಳಾಯಿತು, ಎಲ್ಲವೂ ಇದ್ದಾವೆ. ಬಂದು ನೋಡಿ, ಚೆನ್ನಾಗಿದ್ದಾವೆ ಹೋರಿಗಳು. ಹೋರಿಗಳನ್ನು ತಗೊಂಡು ಮೇಯಿಸುವಂಥವರು ಮತ್ತು ಕಲಿಸಿಕೊಳ್ಳುವಂಥವರು ಅಂಥವರಿಗೆ ಹೋರಿ ಕರುಗಳು ಭಾರಿ ಇದ್ದಾವೆ. ನೀವೆಲ್ಲ ನೋಡ್ತಿರ್ಬೋದು ಹೋರಿಗಳನ್ನು. ಬನ್ನಿ ಒಮ್ಮೆ ಬಂದು ಭೇಟಿ ಕೊಡಿ, ನೋಡಿ. ಇದೇ ಗುರುವಾರ ಹಾವೇರಿ ಸಂತೆ, ಒಮ್ಮೆ ಬಂದು ಭೇಟಿ ಕೊಡಿ. ಇವೆರಡು 4 ಹಲ್ಲು. ಇವೆರಡು 4 ಹಲ್ಲನೇ? ಅದ್ರ ಮುಂದೆ ಅವು 4 ಹಲ್ಲು. ಇವು 4 ಹಲ್ಲ? ಅವೆರಡು 2 ಹಲ್ಲು. ಗಾಡಿ ಮಾಡ್ತಾರೆ ಗೋಪ ಇವು 4 ಹಲ್ಲನೇ? ಇವು ಅವು 6 6 ಹಲ್ಲ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಲೈಕು, ಒಂದು ಸಬ್ಸ್ಕ್ರೈಬರ್ಸು ನಮಗೆ ಇನ್ನಷ್ಟು ವಿಡಿಯೋ ಹಾಕುವ ಹುಮ್ಮಸ್ಸು ಕೊಡುತ್ತದೆ. ಮಂಗ ಕತ್ತೂರಿಲಿಕ್ಕೆ ಹುಡುತಿ ಆಗ್ತಾವ. ಅಲ್ಲಿಗೆ ಹೋಗಿ ಗಾಡಿ ಹಾಕೊಂಡ್ಬಂದಿದ್ವಿ. ಅವನ್ನ ಗಾಡಿ
ಓಲೆ ಬೇಡ ಓದಿ ಆದ್ರೆ ಇದನ್ನ ಆದ್ರೆ ಈ ದನ ಭಾಳ ಹೊಡಿಬೇಕು. ಎತ್ತಿ ತೊಗೊಂಡ್ರೆ ಭಾಳ ಅದಾವ ದನ ಇದ್ರಾಗ.